ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಮಾಘ ಮಾಸದ ಹುಣ್ಣಿಮೆ ಅಥವಾ ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಈ ಆಚರಣೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಯಾವ ದಿನ ಹುಣ್ಣಿಮೆ ಆಚರಣೆಯನ್ನು ಮಾಡಬೇಕು ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ. ಈ ಮಾಘ ಮಾಸದ ಹುಣ್ಣಿಮೆ ತುಂಬಾ ವಿಶೇಷ. ಇವಾಗ ಮೊದಲು ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ. 2026 ಭಾನುವಾರ ಫೆಬ್ರವರಿ 1ನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ. ಈ ಹುಣ್ಣಿಮೆಯನ್ನು ಭರತ ಹುಣ್ಣಿಮೆ ಅಂತಲೂ ಕರಿತೀವಿ. ಹುಣ್ಣಿಮೆ ತಿಥಿ 1ನೇ ತಾರೀಕು ಭಾನುವಾರ ಬೆಳಗಿನ ಜಾವ 5:50 ಪ್ರಾರಂಭ ಆಗುತ್ತೆ. ಹಾಗೆ ಫೆಬ್ರವರಿ 2ನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ 3:30 ಮುಕ್ತಾಯ ಆಗಿಬಿಡುತ್ತೆ. ನಮಗೆ ಪೂರ್ತಿ ಹುಣ್ಣಿಮೆ 1ನೇ ತಾರೀಕು ಭಾನುವಾರ ಇರುತ್ತೆ. ಅತ್ಯಂತ ಶುಭ ಯೋಗದಲ್ಲಿ ಈ ಹುಣ್ಣಿಮೆ ಪೂಜೆನ ಮಾಡೋದು ಒಳ್ಳೆಯದು. ಸ್ನಾನ ಮತ್ತು ಪೂಜೆಯನ್ನು ಈ ಶುಭ ಯೋಗದಲ್ಲಿ ಮಾಡೋದ್ರಿಂದ ಹೆಚ್ಚಿನ ಪುಣ್ಯ ಫಲ ಸಿಗುತ್ತೆ. ಹಾಗಾಗಿ ನದಿ ಸ್ನಾನಕ್ಕೆ ಹೋಗೋ ಅಂಥವ್ರು ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬೋದು. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ಜನ್ಮಾಂತರದ ಪಾಪ ಕರ್ಮಗಳು ಕಳೆದು ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹೊರಗಡೆ ಹೋಗೋದಕ್ಕಾಗಲ್ಲ ಅಂತ ಅನ್ನೋರು ಮನೆಯಲ್ಲೂ ಕೂಡ ಮಾಘ ಸ್ನಾನವನ್ನು ಮಾಡ್ಕೋಬೋದು. ಈ ದಿನ ರವಿ ಪುಷ್ಯಾಮೃತ ಯೋಗ ಇರುತ್ತೆ. ತುಂಬಾ ಶ್ರೇಷ್ಠವಾದದ್ದು. ಈ ಯೋಗದಲ್ಲಿ ಈ ಸಲದ ಹುಣ್ಣಿಮೆ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಹುಣ್ಣಿಮೆ ಪೂಜೆ ಯಾಕೆ ಇಷ್ಟೊಂದು ವಿಶೇಷ ಅಂತ ತಿಳ್ಕೊಳ್ಳೋಣ. ನಾವು ಹುಣ್ಣಿಮೆ ಪೂಜೆ ಯಾಕೆ ಮಾಡಬೇಕು ಅಂತಲೂ ಕೂಡ ಈ ಕಥೆಯ ಮೂಲಕ ತಿಳ್ಕೊಳ್ಳೋಣ. ಈ ಒಂದು ಕಥೆಯನ್ನು ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಈ ಹುಣ್ಣಿಮೆ ಪೂಜೆ ನಾವು ಯಾಕೆ ಮಾಡಬೇಕು ಅಂತ. ಶಾಂತಿಕ ಅನ್ನುವಂಥ ಗ್ರಾಮದಲ್ಲಿ ಧನ್ವೇಶ್ವರ ಅನ್ನುವಂಥ ಒಬ್ಬ ಬಡ ಬ್ರಾಹ್ಮಣ ಹೆಂಡತಿ ಜೊತೆಗೆ ವಾಸ ಮಾಡ್ತಾ ಇರ್ತಾನೆ. ಅವನು ಜೀವನ ನಿರ್ವಹಣೆಗಾಗಿ ದಾನವನ್ನು ಬಯಸ್ತಾ ಇರ್ತಾನೆ. ತುಂಬ ವರ್ಷ ಆದರೂ ಕೂಡ ಅವನಿಗೆ ಮಕ್ಕಳಾಗಿರೋದಿಲ್ಲ. ಆಗ ನೆರೆ ಹೊರೆಯವರೆಲ್ಲರೂ ಕೂಡ ಆತನ ಹೆಂಡತಿಗೆ ಮಕ್ಕಳಿಲ್ಲದವಳು ಅಂತ ತುಂಬಾ ಹಾಡ್ಕೊಳ್ತಾ ಇರ್ತಾರೆ. ಇದರಿಂದ ತುಂಬಾ ನೊಂದ್ಕೊಂಡಂಥ ದಂಪತಿಗಳು ತುಂಬ ದುಃಖ ಪಡ್ತಾ ಇರ್ತಾರೆ. ಆಗ ಒಬ್ಬ ಯೋಗಿಗಳು ಅವ್ರ ಮುಂದೆ ಕಾಣಿಸ್ಕೊಳ್ತಾರೆ. ಅವರನ್ನು ನೋಡಿಬಿಟ್ಟು ಅವ್ರ ಹತ್ರ ದುಃಖನ ಹೇಳ್ಕೋಬೇಕು, ಏನಾದರೂ ಪರಿಹಾರ ಸಿಗ್ಬೋದು ಅಂತ ಹೇಳ್ಕೊಂಡು ಆ ದಂಪತಿಗಳು ಆ ಯೋಗಿಗಳ ಹತ್ರ ಬಂದ್ಬಿಟ್ಟು ತಮ್ಮ ನೋವನ್ನು ಹೇಳ್ಕೊಳ್ತಾರೆ. ಈ ರೀತಿ ನಮಗೆ ಮಕ್ಕಳಿಲ್ಲ, ಮದುವೆ ಆಗಿ ಇಷ್ಟು ವರ್ಷ ಆಗಿದೆ ಅಂತೆಲ್ಲ ಹೇಳ್ಕೊಳ್ತಾರೆ. ಆಗ ಆ ಯೋಗಿಗಳು ಆ ದಂಪತಿಗಳಿಗೆ ಕಾಳಿ ದೇವಿಯನ್ನು ಪೂಜೆ ಮಾಡುವಂತೆ ಒಂದು ವ್ರತವನ್ನು ಹೇಳ್ಕೊಡ್ತಾರೆ. ಇದೇ ಮಾಘ ಮಾಸದ ಅಮಾವಾಸ್ಯೆ ದಿನದಿಂದ 15 ದಿನಗಳ ಕಾಲ ನೀವು ಕಾಳಿ ಮಾತೆಯನ್ನು ಈ ರೀತಿ ಮಂತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡ್ತಾ ಬನ್ನಿ. 16ನೇ ದಿನಕ್ಕೆ ಆ ದೇವಿ ನಿಮಗೆ ಪ್ರತ್ಯಕ್ಷವಾದರೆ ನಿಮಗೆ ನೀವು ಬಯಸಿದಂಥ ಫಲ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಇದರಿಂದ ಅವರು ಹೇಳ್ಕೊಟ್ಟಿದ್ದಂಗೆ ಇವರು ಕೂಡ ಅದೇ ಮಾಘ ಮಾಸದಲ್ಲಿ ಅಮಾವಾಸ್ಯೆ ದಿನದಿಂದ ಪೂಜೆ ಮಾಡೋದಕ್ಕೆ ಮಂತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. 16ನೇ ದಿನ ಅಂದರೆ ಇದೇ ಮಾಘ ಮಾಸದ ಹುಣ್ಣಿಮೆ ದಿನ ಕಾಳಿಕಾ ಮಾತೆ ಅವರಿಗೆ ಪ್ರತ್ಯಕ್ಷ ಆಗಿ ಸತತವಾಗಿ 32 ಹುಣ್ಣಿಮೆ ದಿನ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ನಿಮ್ಮ ಸಂಕಲ್ಪ ಈಡೇರುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ಒಂದು ಸಣ್ಣ ಪರೀಕ್ಷೆ ಕೂಡ ಇಟ್ಟಿರ್ತಾರೆ. ನೀವು ಬಯಸಿದಂಥ ಫಲ ನಿಮಗೆ ಸಿಗೋದಿಲ್ಲ. ನೀವು ಏನು ಪುತ್ರ ಸಂತಾನ ಬೇಡ್ತಾ ಇದ್ದೀರೋ ಅದೇ ಆಗುತ್ತೆ ನಿಮಗೆ. ಆದರೆ ಆ ಮಗು ಅವಿದ್ಯಾವಂತ ಅಂದರೆ ಅಜ್ಞಾನಿ ಆಗಿರ್ತಾನೆ, ಜೊತೆಗೆ ಅಲ್ಪಾಯುಷು ಆಗಿರ್ತಾನೆ ಅಂತ ಹೇಳ್ತಾರೆ. ಮಕ್ಕಳಿಲ್ಲ ಅನ್ನೋ ಅಪವಾದಕ್ಕಿಂತ ಅಲ್ಪಾಯುಷಿ ಆದರೂ ಪರವಾಗಿಲ್ಲ, ಒಂದು ಮಗುಗೆ ಜನ್ಮ ನಾನು ಕೊಡಬೇಕು ಅಂತ ಆಕೆ ಒಪ್ಕೊಳ್ತಾಳೆ. ಇದಾದ ನಂತರ ಅವರು 32 ಹುಣ್ಣಿಮೆ ದಿನ ದೀಪ ಹಚ್ಬಿಟ್ಟು ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾರೆ. ಅದರ ಫಲವಾಗಿ ಅವರು ಗಂಡು ಮಗುವನ್ನು ಪಡಿತಾರೆ. ಕಾಳಿ ಮಾತೆಯ ವರದಿಂದ ಹುಟ್ಟಿದ ಮಗು ಅಂತ ಹೇಳಿಬಿಟ್ಟು ಆ ಮಗುಗೆ ಕಾಳಿದಾಸ ಅಂತ ಹೇಳಿ ಹೆಸರಿಡ್ತಾರೆ. ಈ ಕಥೆಯಂತೂ ಎಲ್ಲರೂ ಕೂಡ ಕೇಳಿರ್ತೀರಾ. ಹಾಗೆಯೇ 16ನೇ ವಯಸ್ಸಾಗ್ತಾ ಇದ್ದಂಗೆ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ ಮಗು ಹೇಗಿದ್ದು ಕೂಡ ಅಲ್ಪಾಯುಷ್ಯು, ಅವನ ಮುಂದಿನ ದಿನಗಳನ್ನು ಕಾಶಿನಲ್ಲಿ ಕಳಿಬೇಕು, ಅವನಿಗೆ ಮುಕ್ತಿ ಸಿಗೋದಾದರೆ ಅಲ್ಲೇ ಸಿಗಲಿ, ಮುಂದಿನ ಜನ್ಮದಲ್ಲಾದ್ರೂ ಪೂರ್ಣಾಯುಷ್ಯವಾಗಿ ಅವನು ಹುಟ್ಟಲಿ ಅಂತ ಅಂದ್ಕೊಂಡು ಆ ಮಗುನ ಕಾಶಿಗೆ ಕಳಿಸ್ಬಿಡ್ತಾರೆ. ಅಲ್ಲಿ ನಡೆದಿದ್ದೇ ಪವಾಡನೇ ಬೇರೆ ಆಗಿರುತ್ತೆ. ಕಾಳಿದಾಸನ ಅಂತ್ಯದ ದಿನ ಕೂಡ ಬಂದ್ಬಿಡುತ್ತೆ. ಮೃತ್ಯು ದೇವತೆ ಅವನ ಮುಂದೆ ಬಂದು ನಿಂತುಕೊಂಡ್ರೂ ಕೂಡ ತನ್ನ ಕೆಲಸವನ್ನು ಮಾಡೋದಕ್ಕಾಗಲಿಲ್ಲ. ಯಾಕಂತ ಅಂದರೆ ಅವರ ತಂದೆ ತಾಯಿ ಮಾಡಿದಂತಹ ಹುಣ್ಣಿಮೆ ಪೂಜೆಯ ಫಲವಾಗಿ ಮೃತ್ಯು ಕೂಡ ಅವನ ಹತ್ರ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಇದರಿಂದ ಮತ್ತೆ ಕಾಳಿದಾಸನಿಗೆ ದೀರ್ಘಾಯುಷ್ಯದ ಆಶೀರ್ವಾದ ಸಿಗುತ್ತೆ. ಇದು ಆದಮೇಲೆ ಮುಂದೆ ಕೂಡ ಅದೇ ಕಾಳಿ ಮಾತೆಯ ಅನುಗ್ರಹದಿಂದಲೇ ಅವರು ದೊಡ್ಡ ಕವಿ ಕೂಡ ಆಗ್ತಾರೆ. ಈಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ ಹುಣ್ಣಿಮೆ ಪೂಜೆಗೆ ಎಷ್ಟು ಮಹತ್ವ ಇದೆ ಅಂತ. ನಾವು ಮಾಡುವಂಥ ಪೂಜೆ ದೀಪಾರಾಧನೆಗಳು ನಮ್ಮ ಜನ್ಮಾಂತರದ ಪಾಪ ಕರ್ಮಗಳನ್ನು ಕಳೆಯುತ್ತೆ.
ನಮ್ಮ ಬೇಡಿಕೆಗಳು ಈಡೇರುತ್ತೆ. ನಮ್ಮ ಜೀವನದಲ್ಲಿ ಸಾರ್ಥಕತೆ, ಸಕಾರಾತ್ಮಕ ಶಕ್ತಿ, ಧನಾತ್ಮಕ ಶಕ್ತಿ ಎಲ್ಲನೂ ಕೂಡ ಹೆಚ್ಚಾಗುತ್ತೆ. ಇನ್ನು ಈ ಹುಣ್ಣಿಮೆ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥವ್ರು, ಬೇರೆ ಬೇರೆ ಹುಣ್ಣಿಮೆ ವ್ರತ ಪೂಜೆಗಳನ್ನು ಮಾಡುವಂಥವ್ರು ಭಾನುವಾರನೇ ಮಾಡಬೇಕಾಗುತ್ತೆ. ಈ ದಿನ ಮಾಘ ಸ್ನಾನಕ್ಕೆ ತುಂಬ ಅತ್ಯಂತ ಪ್ರಾಮುಖ್ಯತೆ ಇರುತ್ತೆ. ತುಂಬ ಜನ ತ್ರಿವೇಣಿ ಸಂಗಮದಲ್ಲಿ ಈ ದಿನ ಸ್ನಾನ ಮಾಡ್ತಾರೆ. ಇಲ್ಲಿ ಬೆಂಗಳೂರಿನಲ್ಲಾದರೆ ಶ್ರೀರಂಗಪಟ್ಟಣದಲ್ಲಿ ಸ್ನಾನ ಮಾಡ್ತಾರೆ. ಅಲ್ಲದೆ ಪ್ರಯಾಗ್ರಾಜ್ನಲ್ಲೂ ಕೂಡ ಸ್ನಾನ ಮಾಡ್ಬೋದು. 3 ನದಿಗಳು ಒಟ್ಟಿಗೆ ಸೇರುವಂಥ ಜಾಗ ಇದು. ಹಾಗಾಗಿ ಎಲ್ಲಿ ನಿಮಗೆ ಸಾಧ್ಯ ಆಗುತ್ತೋ ಅಲ್ಲಿ ನದಿ ಸ್ನಾನಗಳನ್ನು ಮಾಡ್ಕೋಬೋದು. ಈ ದಿನ ಹುಣ್ಣಿಮೆ ಪೂಜೆ ಮಾಡೋವಂಥವ್ರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿಕೊಂಡು ಆನಂತರ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ಮನೆಯಲ್ಲಿ ಹುಣ್ಣಿಮೆ ದಿನ ಮಾಡುವಂಥ ಲಕ್ಷ್ಮೀ ಪೂಜೆ ಆಗಿರ್ಬೋದು ಅಥವಾ ಸತ್ಯನಾರಾಯಣ ಸ್ವಾಮಿ ವ್ರತಗಳನ್ನು ಮನೆಯಲ್ಲಿ ಮಾಡುವಂಥವ್ರು ಈ ಸಮಯದಲ್ಲಿ ಮಾಡ್ಕೋಬೋದು. ಹಾಗೆ ನದಿ ಸ್ನಾನಕ್ಕೆ ಅಂತ ಹೊರಗಡೆ ಎಲ್ಲೂ ಹೋಗೋದಕ್ಕಾಗಲ್ಲ ಅಂತ ಅನ್ನೋರು ಮನೆಯಲ್ಲೇ ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆ 30 ನಿಮಿಷದ ಒಳಗಾಗಿ ಸ್ನಾನ ಮಾಡ್ಕೋಬೋದು. ಸ್ನಾನ ಮಾಡೋದಕ್ಕಿಂತ ಮೊದಲು ನೀವು ನೀರನ್ನು ಕೈಯಲ್ಲಿ ಇಟ್ಕೊಂಡು ಗಂಗೆ ಮಂತ್ರವನ್ನು ಹೇಳ್ಕೋಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ಕೊಂಡು ನೀರನ್ನು ಹಾಕೋಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಪುಣ್ಯ ಫಲಗಳೇ ನಮಗೆ ಸಿಗುತ್ತೆ. ಹಂಗಾಗಿ ಮನೆಯಲ್ಲಿ ಮಾಘ ಸ್ನಾನವನ್ನು ಮಾಡುವಂಥವ್ರು ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆ 30 ನಿಮಿಷದ ಒಳಗಾಗಿ ಸ್ನಾನ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಿಮ್ಮ ಪೂಜೆ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ. ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸ್ಬೇಕು, ನಮಸ್ಕಾರ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಪೂಜೆನ ಮಾಡ್ಕೋಬೋದು. ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ. ಈಗಾಗಲೇ ಹುಣ್ಣಿಮೆ ದಿನ ಮಾಡುವಂಥ ಲಕ್ಷ್ಮೀ ಪೂಜೆಗಳ ವಿಡಿಯೋ ಕೂಡ ನಾನು ಶೇರ್ ಮಾಡಿದ್ದೀನಿ. ಈ ಮಾಘ ಹುಣ್ಣಿಮೆನ ಭರತ ಹುಣ್ಣಿಮೆ ಅಂತಲೂ ಕೂಡ ಕರಿತೀವಿ. ಹಾಗಾಗಿ ಈ ದಿನ ತುಂಬ ವಿಶೇಷ ಅಂದರೆ ರೇಣುಕಾ ಯಲ್ಲಮ್ಮ ದೇವಿಯನ್ನು ಕೂಡ ನಾವು ಆರಾಧನೆ ಮಾಡುವಂಥದ್ದು. ಭಾನುವಾರ ದಿನ ಸೂರ್ಯೋದಯದ ಸಮಯದಲ್ಲಿ ಪುಷ್ಯಮಿ ನಕ್ಷತ್ರ, ಅದನ್ನು ರವಿ ಪುಷ್ಯಾಮೃತ ಯೋಗ, ರವಿ ಪುಷ್ಯ ಯೋಗ ಅಂತ ಹೇಳ್ತಾರೆ. ಅದೇ ರೀತಿ ಗುರುವಾರ ದಿನ ಪುಷ್ಯ ನಕ್ಷತ್ರ ಇದ್ದರೆ ಅದನ್ನು ಗುರು ಪುಷ್ಯಾಮೃತ ಯೋಗ ಅಂತ ಕರಿತೀವಿ. ಮತ್ತೆ ಇನ್ನೊಂದ್ಸಲಿ ನಾನು ಈ ಸಮಯವನ್ನು ತಿಳಿಸ್ತಾ ಇದ್ದೀನಿ. ಇದೇ ಭಾನುವಾರ ಮಾಘ ಹುಣ್ಣಿಮೆ ದಿನ ರವಿ ಪುಷ್ಯಾಮೃತ ಯೋಗ ಯಾವ ಸಮಯದಲ್ಲಿರುತ್ತೆ, ಸ್ನಾನ ಪೂಜೆಗಳು ಯಾವ ಸಮಯದಲ್ಲಿ ಅಂದರೆ ಫೆಬ್ರವರಿ 1ನೇ ತಾರೀಕು ಮುಂಜಾನೆ 1 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 11 ಗಂಟೆ 50 ನಿಮಿಷದ ತನಕ ರವಿ ಪುಷ್ಯ ಯೋಗ ಇರುತ್ತೆ. ಹಾಗಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡ್ಕೋಬೇಕು. ಆದಷ್ಟು 11 ಗಂಟೆ ಒಳಗಾಗಿ ಅಥವಾ 11 ಗಂಟೆ 30 ನಿಮಿಷದ ಒಳಗಾಗಿ ಪೂಜೆನ ಮಾಡ್ಕೋಬೇಕಾಗುತ್ತೆ. ಇನ್ನು ನೀವು ಏನಾದರೂ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡ್ಕೋಬೋದು. ಚಿನ್ನ, ಬೆಳ್ಳಿ, ಬಟ್ಟೆಗಳು ಏನಾದರೂ ತೊಗೋಬೇಕು ಅಂತ ಇದ್ದರೆ ತೊಗೋಬೋದು. ನೀವೇನಾದರೂ ವಸ್ತುಗಳನ್ನು ತರಬೇಕು ಅಂತ ಅಂದ್ಕೊಂಡಿದ್ರು ಕೂಡ ತರ್ಬೋದು. ಅಥವಾ ದಿನಸಿ ಸಾಮಗ್ರಿಗಳನ್ನು ತರಬೇಕು ಅಂತ ಅಂದ್ಕೊಂಡಿದ್ರೆ ಈ ದಿನ ತರ್ಬೋದು. ಏನೂ ತರೋದಕ್ಕಾಗಲ್ಲ ಅಂತ ಅಂದರೆ ಉಪ್ಪು, ಹುಣಸೆ ಹಣ್ಣು, ಅರಿಶಿನ ಕೊಂಬು ಈ ಥರ ಮಂಗಳ ದ್ರವ್ಯಗಳನ್ನು ನೀವು ಮನೆಗೆ ತೊಗೊಂಡು ಬರ್ಬೋದು. ಪುಷ್ಯ ನಕ್ಷತ್ರ ವೃದ್ಧಿಯ ಸಂಕೇತ ಅಂದರೆ ಅಭಿವೃದ್ಧಿಯ ಸಂಕೇತ. ಹಂಗಾಗಿ ಗುರುವಾರ, ಭಾನುವಾರ ಪುಷ್ಯ ನಕ್ಷತ್ರ ಇರುವಂಥ ದಿನ ಈ ಒಂದು ಶುಭ ಯೋಗದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋದ್ರಿಂದ ತುಂಬ ಒಳ್ಳೆ ಫಲ ನಮಗೆ ಸಿಗುತ್ತೆ. ಈಗ ನಿಮಗೆ ತಿಳಿತಲ್ವಾ ಸ್ನಾನ ಮತ್ತು ಪೂಜೆ ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಂತ. ಅಲ್ಲದೆ ಹುಣ್ಣಿಮೆ ಆಗಿರೋದ್ರಿಂದ ಈಗ ತುಂಬ ಜನ ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆನ ಮಾಡ್ತಾ ಬಂದಿರ್ತೀರ. ಹಾಗೆ ಸಿಂಪಲ್ಲಾಗಿ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಕೂಡ ಮಾಡೋವಂಥವ್ರು ಪ್ರತಿ ಹುಣ್ಣಿಮೆಗೆ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥವ್ರು ಕೂಡ ಮಾಡ್ಕೋಬೋದು. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ 50 ನಿಮಿಷದ ತನಕ ಒಳ್ಳೆ ಶುಭ ಮುಹೂರ್ತನೇ ಇರುತ್ತೆ. ಬೆಳಗ್ಗೆ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಸಂಜೆ ಕೂಡ ಮಾಡ್ಕೋಬೋದು. ಸಂಜೆ 6 ಗಂಟೆ ನಂತರ ಕೂಡ ನೀವು ಮಾಡ್ಕೋಬೋದು. ಈ ದಿನ ವಿಶೇಷವಾಗಿ ಲಕ್ಷ್ಮೀ ನಾರಾಯಣ, ಸೂರ್ಯದೇವ ಹಾಗೆ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಬೇಕು. ಹುಣ್ಣಿಮೆ ಆಗಿರೋದ್ರಿಂದ ಸೂರ್ಯ ಉದಯ ಆಗುವಂಥ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕಾಗತ್ತೆ. ಹಾಗೆಯೇ ರಾತ್ರಿ ಚಂದ್ರನಿಗೂ ಕೂಡ ಅರ್ಘ್ಯವನ್ನು ಕೊಡಬೇಕು. ಪ್ರತಿ ಹುಣ್ಣಿಮೆಗೂ ಇದನ್ನು ಮಾಡ್ತಾ ಬನ್ನಿ. ತುಂಬ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ನಿಮಗೆ. ಸೋಮಾರಿತನ, ಆಲಸ್ಯ, ಯಾವ ಕೆಲಸನೂ ಮಾಡೋದಕ್ಕಾಗ್ತಾಯಿಲ್ಲ, ನಮಗೆ ಮನಸ್ಸೇ ಆಗ್ತಾಯಿಲ್ಲ, ಯಾಕೆ ಹೀಗೆಲ್ಲ ಆಗ್ತಾಯಿದೆ ಅಂತ ಎಷ್ಟೇ ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಆಗ್ತಾನೇ ಇಲ್ಲ ಅಂತ ಅನ್ನೋರು
ತಪ್ಪದೆ ಪ್ರತಿ ಹುಣ್ಣಿಮೆಗೆ ಸಂಜೆ ನೀವು ಚಂದ್ರನನ್ನು ನೋಡಿದಾಗ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು. ಯಾಕಂದರೆ ಚಂದ್ರ ಮನಸ್ಕಾರಕ, ಮನಸ್ಸಿನ ಚಂಚಲತೆಗೆ ಚಂದ್ರನೇ ಕಾರಣ ಆಗಿರ್ತಾರೆ. ಹಂಗಾಗಿ ಈ ರೀತಿ ತುಂಬ ಸೋಮಾರಿತನ ಕಾಡ್ತಾ ಇದೆ ಅಂತ ಅನ್ನೋರು ಹೆಚ್ಚಾಗಿ ಶಿವನನ್ನು ಪೂಜೆ ಮಾಡಬೇಕು. ಪ್ರತಿ ಸೋಮವಾರ ಶಿವನಿಗೆ ಅಭಿಷೇಕ ಮಾಡಿಬಿಟ್ಟು ಪೂಜೆ ಮಾಡಿ ಚಂದ್ರಶೇಖರ ಅಂತ ಕರೀತಾರೆ. ಹಂಗಾಗಿ ಶಿವನನ್ನು ಪೂಜೆ ಮಾಡಿದ್ರೂ ಕೂಡ ಮನಸ್ಸು ಸೀಮಿತದಲ್ಲಿರುತ್ತೆ, ಸೋಮಾರಿತನ ಹೋಗುತ್ತೆ. ಅಲ್ಲದೆ ಈ ರೀತಿ ಪ್ರತಿ ಹುಣ್ಣಿಮೆಗೂ ಕೂಡ ಸಂಜೆ ಚಂದ್ರನನ್ನು ನೋಡಿದ ಮೇಲೆ, ಅಂದರೆ ಚಂದ್ರ ಕಾಣಿಸೋದಿಲ್ಲ, ಮೋಡ ಮರೆಯಲಿದ್ದರೆ ಅಥವಾ ಬಿಲ್ಡಿಂಗ್ಗಳು ಅಡ್ಡ ಇರೋದ್ರಿಂದ ಕಾಣಿಸ್ಲಿಲ್ಲ ಅಂತ ಅನ್ನೋರು 8 ಗಂಟೆ ನಂತರ ನೀವು ಚಂದ್ರನನ್ನು ನೆನೆಸ್ಕೊಂಡು ಓಂ ಸೋಂ ಸೋಮಾಯ ನಮಃ ಅಂತ 3 ಸಲ ಹೇಳ್ತಾ ಅರ್ಘ್ಯವನ್ನು ಕೊಡಬೇಕು. ಇದೇ ರೀತಿಯಲ್ಲೇ ಪ್ರತಿ ಹುಣ್ಣಿಮೆಗೂ ಮಾಡ್ತಾ ಬನ್ನಿ. ಪಾದರಸದ ಹಾಗೆ ಆ್ಯಕ್ಟಿವ್ ಆಗಿರ್ತೀರಾ. ಇದಿಷ್ಟು ಕೂಡ ಭರತ ಹುಣ್ಣಿಮೆ ಅಥವಾ ಮಾಘ ಹುಣ್ಣಿಮೆಯ ಮಾಹಿತಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಈ ದಿನ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಮತ್ತು ಯಾವ ದಾನವನ್ನು ಕೊಟ್ಟರೆ ನಮಗೆ ಒಳ್ಳೆ ಫಲಗಳು ಸಿಗುತ್ತೆ ಅಂತಲೂ ಕೂಡ ತಿಳ್ಕೊಳ್ಳೋಣ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.